ಎಲೈ ನೃಪನಂದನಿಯೇ, ಇನ್ನು ಈ ವ್ರತದ ಉದ್ಯಾಪನ ವಿಧಿಯನ್ನು ಹೇಳುತ್ತೇನೆ ಕೇಳು. ಈ ವ್ರತವನ್ನು ಪ್ರಾರಂಭ ಮಾಡಿದ 5ನೆಯ ವರ್ಷದಲ್ಲಿ ಕಡೆಯ ಶ್ರಾವಣ ಮಾಸದ ಮಂಗಳವಾರದ ದಿನ ಪ್ರಾತಃಕಾಲ ಮಂಗಳಗೌರಿಯನ್ನು ಪೂಜಿಸಿ ಆಚಾರ್ಯನನ್ನು ತನ್ನ ಸ್ವಗೃಹಕ್ಕೆ ಕರೆಸಿ ಕಲಶಗಳನ್ನು ಸ್ಥಾಪಿಸಬೇಕು. ಲಿಂಗತೋ ಭದ್ರವೆಂಬ ಮಂಟಪವನ್ನು ನಿರ್ಮಿಸಿ ಅದರಲ್ಲಿ ಕಳಸಗಳನ್ನು ಸ್ಥಾಪಿಸಿ ಉಮಾಮಹೇಶ್ವರ ಪ್ರತಿಮೆಯನ್ನು ಅದರ ಮೇಲಿಟ್ಟು ಅನಂತ, ಬ್ರಹ್ಮ, ಗಣಪತಿ, ಕುಮಾರ, ಸಚಿಪುರಂದರ ಈ ದೇವತೆಗಳಿಗೆ ಪ್ರತ್ಯೇಕ ಕಳಸಗಳನ್ನು ಇಡಬೇಕು. ಲಕ್ಷ್ಮೀನಾರಾಯಣರಿಗೆ ಒಂದು, ಸಾವಿತ್ರಿಗೆ ಒಂದು, ನವಗ್ರಹಗಳಿಗೆ ಒಂದು ಹಾಗೂ ಇತರ ಎಲ್ಲ ದೇವತೆಗಳಿಗೆ ಸೇರುವಂತಹ ಒಂದು ಕಳಸವನ್ನು ಇಡಬೇಕು. ಅಷ್ಟು ಕಳಸಗಳನ್ನು ಸ್ಥಾಪಿಸಲು ಅನುಕೂಲವಿಲ್ಲದಿದ್ದರೆ ಕಡೆಗೆ 5 ಕಳಸವನ್ನಾದರೂ ಇಡಬಹುದು. ಮಂಗಳಗೌರಿಯೇ ಈ ವ್ರತಕ್ಕೆ ಪ್ರಧಾನ ದೇವತೆಯಾದ ಕಾರಣ ರಾತ್ರಿ 4 ಯಾಮಗಳಲ್ಲಿ ವಿಧಿವತ್ತಾಗಿ ವ್ರತವನ್ನು ಮಾಡಿ ಪೂಜಿಸುತ್ತಾ ನಿರಾಹಾರಿಯಾಗಿ ನಿಯಮದಿಂದ ತನ್ನ ಶಾಖಾನುಸಾರ ವಹಿಸಿರುವ ದೇವತೆಗಳ ಮಂತ್ರಗಳನ್ನು ಪಠಿಸುತ್ತಾ ಅರಳಿ, ಆಜ್ಯ, ಧೂರ್ವ, ಪಾಯಸ, ಜೀರಿಗೆ, ಬೆಲ್ಲಗಳಿಂದ ಆಹುತಿಯನ್ನು ಕೊಟ್ಟು ಸರ್ವಮಂಗಳ ಮಾಂಗಲ್ಯೆ ಎಂಬ ಮಂತ್ರವನ್ನು ಹೇಳಿಕೊಂಡು ಹೋಮ ಮಾಡಿ ಪೂರ್ಣಾಹುತಿಯನ್ನು ಕೊಟ್ಟು ಆ ನಂತರ 16 ಜನ ಸುಮಂಗಲಿಯರನ್ನು ಕರೆದು ಸುಮಂಗಲಿ ಪೂಜೆಯನ್ನು ಮಾಡಿ ಉದ್ದೀಪಸ್ಯ ಎಂಬ ಮಂತ್ರವನ್ನು ಹೇಳಿಕೊಂಡು ದಾನ ಮಾಡಬೇಕು. ಆಮೇಲೆ ದಂಪತಿ ಪೂಜೆಯನ್ನು ಮಾಡಿಸಿ ಬ್ರಾಹ್ಮಣ ಸುವಾಸಿನಿಯರ ಸಮಾರಾಧನೆಯನ್ನು ಮಾಡಿ ತಾಂಬೂಲ ಸಹಿತ ತೃಪ್ತಿಪಡಿಸಿದರೆ ಈ ವ್ರತವು ಸಂಪೂರ್ಣವಾಗುವುದು. ಈ ರೀತಿ ಮಾಡುವುದರಿಂದ ಸಕಲ ಭಾಗ್ಯ, ಸಕಲ ಸಂಪತ್ತನ್ನು, ಸೌಮಂಗಲ್ಯ, ಅಭಿವೃದ್ಧಿಯನ್ನು ಪಡೆಯಬಹುದು. ಮಂಗಳಗೌರಿ ಉದ್ಯಾಪನ ವಿಧಿಯು ಸಂಪೂರ್ಣವಾದದ್ದು. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಾರಾಯಣಿ ನಮೋಸ್ತುತೆ. ನಾರಾಯಣಿ ನಮೋಸ್ತುತೆ. ಧನ್ಯವಾದಗಳು.